ಕಬ್ಬಿನ ತೋಟಕ್ಕೆ ಹೋದ ಯಾನೆಗೆ ಏನಾಯಿತು? ಬನ್ನಿ ಏನಂತ ನೋಡೋಣ. ಒಂದು ಸುಂದರ ಚಿಕ್ಕ ಗ್ರಾಮ. ಅಲ್ಲಿ ಕಬ್ಬಿನ ಕೃಷಿ ಮಾಡ್ತಾ ವೀರ ಅಂತ ಒಂದು ರೈತರಿದ್ದರು. ಬೆಳಗ್ಗೆ ಆಯ್ತು, ನಾನು ನನ್ನ ಕಬ್ಬಿನ ತೋಟಕ್ಕೆ ಹೋಗ್ತೀನಿ. ಓ, ಇವತ್ತು ಏನೋ ತುಂಬಾ ಬಿಸಿಲು ಹೊಡಿತಾ ಇದೆ. ಹಾಗೆ ವೀರ ತನ್ನ ಕೃಷಿ ಭೂಮಿಗೆ ಹೋಗ್ತಿದ್ದಾರೆ. ಅಯ್ಯಯ್ಯೋ ದೇವ್ರೆ, ಈ ಆನೆ ನನ್ನ ಕಬ್ಬುಗಳೆಲ್ಲ ಹಾಳಾಕಿದ್ಯಲ್ಲ, ಏನ್ ಮಾಡೋದು ಇವಾಗ? ಹಾಳಾಗಿರೋ ತನ್ನ ಕಬ್ಬಿನ ತೋಟ ನೋಡಿ ದುಃಖದಲ್ಲಿ ವೀರ ಮನೆಗೆ ಹೋಗ್ತಿದ್ದಾರೆ. ದಾರಿಯಲ್ಲಿ ಅವರು ಸ್ನೇಹಿತ ಝಾರಾವನ್ನು ನೋಡ್ತಿದ್ದಾರೆ. ಏನಾಯ್ತು ಗುರು, ಯಾಕೆ ದುಃಖದ ಮುಖದಲ್ಲಿದ್ದೀರಾ? ಹೌದು ಝಾರಾ, ನನ್ನ ಕಬ್ಬಿನ ತೋಟ ಇದೆಯಲ್ಲ, ಅದು ಆ ಕಾಡು ಆನೆ ಬಂದು ಪೂರ್ತಿಯಾಗಿ ಹಾಳಾಕಿದೆ. ಇದು ಪ್ರತಿದಿನ ನಡೀತಾ ಇದೆ. ಇದಕ್ಕೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ. ಚಿಂತನೆ ಮಾಡಬೇಡ, ನಾನು ಆ ಯಾನೆ ಹತ್ರ ಹೋಗಿ ಮಾತಾಡ್ತೀನಿ. ಹೌದಾ, ಸರಿ, ಹೋಗಿ ಒಂದ್ಸಲ ಮಾತಾಡಿ ನೋಡಿ. ಹೀಗಾಗಿ ಝಾರಾ ಆನೆಯನ್ನು ನೋಡಕ್ ಹೋಗ್ತಿದ್ದಾಳೆ. ಆದರೆ ಆನೆ ಝಾರಾವನ್ನು ಓಡಿಸಿತ್ತು. ಹೆಂಗೋ ಅಲ್ಲಿಂದ ತಪ್ಪಿಸಿ ಝಾರಾ ವೀರನ್ನ ನೋಡಕ್ ಹೋಗ್ತಿದ್ದಾಳೆ. ಏನಾಯ್ತು ಝಾರಾ? ಅಯ್ಯೋ, ಏನಂದ ಹೇಳಿಲಿ, ನಾನು ನನ್ನ ಜೀವನ ಕಾಪಾಡಿಕೊಂಡು ಬರ್ತಿದ್ದೀನಿ. ಅಯ್ಯಯ್ಯೋ, ನಿನಗೆ ಏನೂ ಆಗಿಲ್ಲ ತಾನೆ? ಇಲ್ಲ, ನನಗೆ ಏನೂ ಆಗಿಲ್ಲ. ಸರಿ, ಅದು ಬಿಡಿ, ನೀವು ಇವಾಗ ನನ್ ಜೊತೆ ಬನ್ನಿ. ನಾವು ಪಾಂಡು ಹತ್ರ ಹೋಗಿ ಏನಾದ್ರೂ ಪರಿಹಾರ ಹುಡುಕೋಣ. ಹಾಗೆ ಅವರು ಪಾಂಡುವನ್ನು ನೋಡಕ್ ಹೋಗ್ತಿದ್ದಾರೆ. 20 minutes later. ಯಾರಿದು? ಅಲ್ಲ, ಏನ್ ಸಂಕಟ, ಏನಾಯ್ತು? ನನ್ನ ಕಬ್ಬಿನ ತೋಟವನ್ನು ಆನೆ ನಾಶ ಮಾಡ್ತಿದೆ. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ನೋಡ್ಬೇಕು. ಇಷ್ಟೇನ ವಿಷಯ? ಇದೇನು ಅಷ್ಟು ದೊಡ್ಡ ವಿಷಯನ? ನಾನು ಹೋಗಿ ಒಂದು ಸೂಜಿ ಇಟ್ಕೊಂಡು ಆನೆಯನ್ನು ಚುಚ್ಚು ಬಿಡ್ತೀನಿ, ಅಷ್ಟೇ. ಆನೆ ಓಡೋಗ್ಬಿಡುತ್ತೆ. ಹೆಂಗೆ? ಅಯ್ಯೋ, ಇವನ್ ಮೂರ್ಖತನ ಶುರು ಆಯ್ತು. ಸ್ವಲ್ಪ ಹೊತ್ತಿಗೆ ಸುಮ್ಮನೆ ಇರು ಬನ್ನಿ. ನಾವು ಒಂದು ಒಳ್ಳೆಯ ಐಡಿಯಾವನ್ನು ಕಂಡುಹಿಡಿಬೇಕು. ಕಾಡು ಆನೆಯನ್ನು ಓಡಿಸೋದು ಅಷ್ಟು ಸುಲಭ ಕೆಲಸ ಅಲ್ಲ. ಈ ಸಂದರ್ಭದಲ್ಲಿ ಚಿಕ್ಕ ಪಕ್ಷಿ ಅಲ್ಲಿಗೆ ಬರ್ತಿದ್ದಾಳೆ. ಅಲ್ಲಿ ನೋಡಿ, ನಮ್ ಕುದಂದ್ರಶಾಲಿ ಚಿಕ್ಕ ಪಕ್ಷಿ ಬರ್ತಿದ್ದಾಳೆ. ಎಲ್ಲರೂ ಇದ್ದೀರಲ್ವಾ ಇಲ್ಲಿ? ಏನಾಯ್ತು? ನನ್ನ ಕಬ್ಬಿನ ತೋಟದಲ್ಲಿ ಪ್ರತಿದಿನ ಯಾನೆ ಬಂದು ನನ್ನ ಕಬ್ಬುಗಳೆಲ್ಲ ಹಾಳಾಗ್ತಿದೆ. ಇದಕ್ಕೆ ಬೇಗ ಒಂದು ಪರಿಹಾರ ಕಾಣಬೇಕು. ಇದೊಂದು ದೊಡ್ಡ ವಿಷಯನೇ ಅಲ್ಲ. ಆ ಕಾಡು ಯಾನೆಯನ್ನು ಚಿಕ್ಕದಾಗಿ ಕಾಣ್ಬೇಡ. ನಾನು ಆನೆ ಜೊತೆ ಮಾತಾಡಕ್ ಹೋಗಿದ್ದಾಗ ಅದು ನನ್ನ ಅಲ್ಲಿಂದ ಓಡಿಸಿತ್ತು, ಗೊತ್ತಾ? ಓ, ಆನೆ ಶಾಲಾವನ್ನು ಓದಿಸ್ಬಿಟ್ಟಿದ. ಹಾಗಾದ್ರೆ ಆ ಆನೆಗೆ ಒಂದು ಪಾಠ ಕಲಿಸ್ಬೇಕು. ಅದು ಹೇಗೆ? ಅದು ತುಂಬಾ ಸುಲಭ. ಇದುವೇ ಯಾನೆಯ ಶತ್ರು ಅಂತ ಗೊತ್ತಿಲ್ವಾ? ನಾವು ಕಬ್ಬಿನ ತೋಟದಲ್ಲಿ ಇರುವೆಗಳನ್ನು ಬಿಡೋಣ. ಅದು ಯಾನೆಯ ಸೊಂದಲೊಳಗೆ ಹೋದ್ರೆ ಯಾನೆ ಕಥೆನೆ ಮುಗಿತು. ಮತ್ತೆ ಯಾನೆ ಈ ಕಥೆನೆ ಬರೋದಿಲ್ಲ. ಚಿಕ್ಕ ಪಕ್ಷಿ, ನಿನ್ ಬುದ್ಧಿ ಅದ್ಭುತವಾಗಿದೆ. ಚಿಕ್ಕ ಪಕ್ಷಿ ಮಾತು ಕೇಳಿ ವೀರ ತನ್ನ ಕಬ್ಬಿನ ತೋಟದಲ್ಲಿ ಇರುವೆಗಳನ್ನು ಬಿಟ್ಟು ಯಾನೆಯನ್ನು ಓಡಿಸಿದರು. ದೇವರು ನನ್ನ ಕಾಪಾಡಿದ್ದರು. ನನ್ನ ಕಬ್ಬಿನ ತೋಟ ನನಗೇನೇ ಸಿಕ್ತು.